ಸೊ ಇವಾಗ ನಾನು ಮಾಡ್ತಾ ಇರ್ತಕ್ಕಂಥ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ, ಸೊ ಇರಿಗೇಷನ್ ಸಿಸ್ಟಮಲ್ಲಿ ನಾವು ಮಾಡ್ತಾ ಇರೋದು 13 ಅಡಿ ಹೈಟಿಂದ ನೀರು ಬೀಳುತ್ತೆ. ಸೊ ನಾವು ನಾರ್ಮಲ್ PVC ಪೈಪಂತೂ ಯೂಸ್ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅದು ಬಿಸಿಲಿಗೆ ತಡೆಯಲ್ಲ ಪೈಪು. ಸೊ ಒಂದು 2-3 ಇಯರ್ಸಲ್ಲಿ ಮತ್ತೆ ರಿಪ್ಲೇಸ್ ಮಾಡೋಕ್ಕಾಗುತ್ತೆ ಪೈಪ್ ಅದನ್ನು. ಸೊ ನಾನು ಇದನ್ನು ಸರ್ಚ್ ಮಾಡ್ತಾ ಹೋದಾಗ ನಮಗೆ ಜಲ್ಜೀವನ್ ಮಿಷನ್ಗೆ ಒಂದು ಪೈಪ್ ಯೂಸ್ ಮಾಡಿದರು. ಸೊ ಆ ಪೈಪ್ನ ನಾನು ನೋಡಿದಾಗ ತುಂಬ ಕ್ವಾಲಿಟಿ ಇದೆ ಅನಿಸ್ತು ಪೈಪು. ನನಗೆ ಆ ಪೈಪ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಬಗ್ಗೆ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ, ಯಾಕಂದರೆ ಪ್ರತಿಯೊಬ್ಬ ರೈತರು ಈ ಕೆಲಸ ಮಾಡಬೇಕು. ಏನೋ ಈಗ ಮೊಬೈಲ್ ಇಲ್ಲದೆ ಇರೋರು ಯಾರು, ನನಗೆ ಗೊತ್ತಿರೋ ಪ್ರಕಾರ ಮೊಬೈಲ್ ಇಲ್ಲದೆ ಇರೋ ಅಂತಾರೆ ಯಾರೂ ಇಲ್ಲ. ಸೊ ಯಾವುದಕ್ಕೋ ನೀವು ಮೊಬೈಲ್ ಬೇರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇನ್ನೊಂದಕ್ಕೆ ಮೊಬೈಲ್ ಉಪಯೋಗಿಸೋ ಬದಲು ಈ ಥರ ಒಳ್ಳೇದಾಗೋದಕ್ಕೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ತುಂಬ ಬ್ರಾಡ್ ಆ್ಯಂಗಲಲ್ಲಿ ಥಿಂಕ್ ಮಾಡಿ, ಸೊ ನಾನು ಈ ಪೈಪ್ನ ಎನ್ಕ್ವೈರಿ ಮಾಡಿದಾಗ, ಸೊ ನಾನು ಬೆಂಗಳೂರಲ್ಲಿ ಒಂದು 8-10 ಕಂಪ್ನಿಯಿಂದ ಕೊಟೇಶನ್ ತರಿಸ್ಕೊಂಡೆ ನಾನು. ಸೊ ಅದು ಬ್ರ್ಯಾಂಡೆಡ್ ಪೈಪೇ, ಸೇಮ್ ಬ್ರ್ಯಾಂಡ್, ಲೈಕ್ ಯಾವುದು ನಾನು ಮೊನ್ನೆ ಜಲ್ಜೀವನ್ ಮಿಷನ್ಗೆ JJMಗೆ ಏನು ಯೂಸ್ ಮಾಡಿದ್ದಾರೆ, ಸೊ ಸೇಮ್ ಬ್ರ್ಯಾಂಡ್ ಪೈಪ್ತೇ ಕೊಟೇಶನ್ ತರಿಸ್ಕೊಂಡೆ ನಾನು. ಸೊ ನನ್ನ ಕೊಟೇಶನ್ನು ಸ್ವಲ್ಪ ಹೈ ಅನ್ನಿಸ್ತು ಕೊಟೇಶನ್ನು. ಸೊ ಇಂಡಿಯಾ ಮಾರ್ಟಲ್ಲಿ ನಾನು ಈವನ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೂ ನಾನು ಇಂಡಿಯಾ ಮಾರ್ಟ್ ಯೂಸ್ ಮಾಡ್ತಾಯಿದ್ದೆ ನಾನು.